ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಐಶಾ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕುಷ್ಕ. ಇದು ನಮ್ಮ ಸಿಸ್ಟರ್ ಮಾಡಿರೋ ರೆಸಿಪಿ. ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದಾರೆ, ನೆಕ್ಸ್ಟ್ ಕಸ್ತೂರಿ ಮೇಥಿ, ನೆಕ್ಸ್ಟ್ ಮೆಂತ್ಯ ಹಾಗೂ ಪುದೀನ ಇಟ್ಕೊಂಡಿದ್ದಾರೆ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 8ರಿಂದ 10 ಹಸಿರು ಮೆಣಸಿನ್ಕಾಯನ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಕುಕ್ಕರ್ನ ಕಾಯೋಕ್ಕಿಟ್ಟು ಒಂದು 6-7 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಿದ್ದಾರೆ. ಯಾಕಂದ್ರೆ ಕುಷ್ಕಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು. ಎಣ್ಣೆ ಚೆನ್ನಾಗಾದ್ಮೇಲೆ ಚಕ್ಕೆ ಮತ್ತೆ ಒಂದು 4 ಲವಂಗ ತಗೊಂಡಿದ್ವಲ್ಲ ಅದು ಹಾಕಬೇಕು. ಲವಂಗ ಹಾಕಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರೋವಂಥದ್ದು. ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಸ್ವಲ್ಪ ದೂರ ಇರಿ, ಯಾಕಂದ್ರೆ ಸಿಡಿಯುತ್ತೆ. ಆಯಿಲ್ ಚೆನ್ನಾಗಿ ಕಾದಿರುತ್ತಲ್ಲ. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋ ಹಂಗೆ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಪುದೀನ ಹಾಗೂ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು. ಅದ್ರ ಜೊತೆ ಕಸ್ತೂರಿ ಮೇಥಿನೂ ಹಾಕ್ಕೊಬಿಡಿ. ಒಂದೇ ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಇದ್ದರೆ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳಿರಂತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ 4 ಲೋಟ ನೀರು ಹಾಕ್ತಿದ್ದೀವಿ, ಯಾಕಂದರೆ 2 ಲೋಟ ಅಕ್ಕಿ ತೊಗೊಂಡಿದ್ದೀವಿ. ಸೊ 4 ಲೋಟ ನೀರು ನಿಮ್ಮ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿ ಹಾಕ್ಬಿಟ್ಟು ಲಿಟ್ಟನ್ನು ಕ್ಲೋಸ್ ಮಾಡಿ. ಟೇಸ್ಟ್ ಬೇಕಾದರೆ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು 2 ವಿಷಲ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಕುಷ್ಕ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರೈ ಮಾಡಿ. ಇದನ್ನು ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿದ್ದು, ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಇನ್ಸ್ಟಾದಲ್ಲಿ ನನ್ನ ID ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು.